ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ಅಂದು ಇಂದು ಚಿಂತನ ಕಾರ್ಯಕ್ರಮದ 463ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸುಗ್ರೀವನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಸಂತೋಷ ಆಗ್ತಿದೆ, ಕ್ಷಮೆಯನ್ನು ಕೇಳಿರ್ತಾನೆ ಸುಗ್ರೀವ. ಅದರಂತೆ ಇವನು ಕೂಡ ಸುಗ್ರೀವನ ಪರವಾಗಿ ಮೆಚ್ಚುಗೆ ಮಾತುಗಳನ್ನು ಆಡ್ತಾನೆ ಮತ್ತು ಸುಗ್ರೀವನ ಪರಾಕ್ರಮವನ್ನು ಕೂಡ ಹೊಗಳ್ತಾನೆ, ಅವನ ಸ್ನೇಹವನ್ನು ಕೂಡ ಹೊಗಳ್ತಾನೆ. ಹೇಳ್ತಾ ಅವನಲ್ಲಿ ಕ್ಷಮೆನೂ ಕೋರ್ತಾನೆ. ಅಣ್ಣನ ದುಃಖ ನೋಡಿ ತಡೆಯಲಾರದೆ ನಾನು ಸಿಟ್ಟಿನಿಂದ ಬಂದ ನಿಮಗೇನೇನೋ ಮಾತಾಡಿದನು, ಅದಕ್ಕೆ ನಾನು ಕ್ಷಮೆ ಮಾಡಿರಿ ಅಂಥೇಳಿ ಲಕ್ಷ್ಮಣ ಸುಗ್ರೀವನಲ್ಲಿ ಕೇಳ್ತಾನೆ. ಸೊ ಇಲ್ಲೇ ಒಳ್ಳೆಯ ವಾತಾವರಣದಿಂದ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿತ್ತು, ಅದು ಸಮಾಪ್ತ ಆಗ್ತಿದೆ. ಮುಂದೆ ಲಕ್ಷ್ಮಣ ಅವರಿಗೆ ಅಣ್ಣನಿಗೆ ಭೇಟಿಯಾಗಲಿಕ್ಕೆ ಅವರಿಗೆ ಕರೀತಾನೆ. ನೀವು ನಿಮ್ಮ ಸ್ನೇಹ ಸಂಘಟನೆಯವರೊಂದಿಗೆ ಸುಗ್ರೀವನಲ್ಲಿ ಕೇಳ್ತಾನೆ, ರಾಮನಿಗೆ ದುಃಖದಲ್ಲಿರುವಂಥ ರಾಮನಿಗೆ ಭೇಟಿಯಾಗೋಣ ಅಂತ ಹೇಳ್ತಾನೆ. ಇನ್ನು ಮುಂದುವರೆದು, ಕೇಳಿ ಲಕ್ಷ್ಮಣ ಸ್ನೇಹದ ನುಡಿ ಸುಗ್ರೀವ ಬಳಿಯಿದ್ದ ಹನುಮಾನನಿಗೆ ನುಡಿದ. ಲಕ್ಷ್ಮಣನಿಗೆ ಮೆಚ್ಚುಗೆ ಮಾತುಗಳನ್ನು ಕೇಳುತ್ತಲೇ ಸುಗ್ರೀವನಿಗೆ ಸಂತೋಷ ಆಗ್ತಿದೆ. ಅವನ ಹತ್ತಿರ ನಿಂತಂಥ ಹನುಮಾನನಿಗೆ ಹೇಳ್ತಾನೆ ಸುಗ್ರೀವ, ಮಹೇಂದ್ರ, ಹಿಮಾಲಯ, ವಿಂಧ್ಯ, ಕೈಲಾಸ, ಮಂದರ ಪಂಚಪರ್ವತಗಳಿದ್ದ ಶೂರವಾನರನ್ನು ಕರೆಯಿಸು. ತ್ರೇತಾಯುಗದಲ್ಲಿ ಈ ಪರ್ವತಗಳಿಗೆ ಪಂಚಪರ್ವತಗಳಂಥೇಳಿ ಶ್ರೇಷ್ಠ ಪರ್ವತಗಳಂತೂ ಕರೀತಾರೆ. ಯಾವ್ಯಾವುದಂದ್ರೆ ಮಹೇಂದ್ರ. ಈ ಮಹೇಂದ್ರ ಹೇಳೋ ಕಾಲಕ್ಕೆ ಈ ಜಂಬೂ ಪರ್ವತದ 4 ದಿಕ್ಕಿಗೆ ಭೂಮಿಯನ್ನು ಕೊನೆಗೊಳ್ತಿದೆ. ಅಲ್ಲಿ ಇರುವಂಥ ಎತ್ತರದ ಗವಿಗಳನ್ನು ಹೊಳೆದಂತಹ ಎತ್ತರದ ಪರ್ವತಗಳಿಗೆ ಮಹೇಂದ್ರ ಪರ್ವತ ಕರಿತಿದ್ರು. 4 ದಿಕ್ಕಿಗೆ ಹೇಳ್ತಾರೆ. ಅಲ್ಲಿ ಮಹೇಂದ್ರ ಪರ್ವತ ಇವತ್ತಿನ ರಷ್ಯಾ ಏನಿದೆಯಲ್ಲ ಅಲ್ಲಿಗೆ ಆಯಿತು. ಒಂದು ಈ ಕಡೆಗೆ ಕ್ಯಾಸ್ಪಿಯನ್ ಸಿ ಏನು ಬರ್ತದೆ, ಇರಾನ್ ಬರ್ತದಲ್ಲ ಆ ಕಡೆಗೆ, ಈ ಕಡೆಗೆ ಜಪಾನ್ ಸೈಡಿಗೆ ಬರ್ತದೆ, ದಕ್ಷಿಣಕ್ಕೂ ಇವುಗಳ ಬಗ್ಗೆ. ಅಲ್ಲಿ ದಕ್ಷಿಣದಕ್ಕೆ ಹೆಚ್ಚಾಗಿ ಬರೋದು ಅಂದರೆ ಮಹೇಂದ್ರಗಿರಿ ಅಂದರೆ ಈಗೇನು ತಮಿಳುನಾಡು ಏನಿದೆಯಲ್ಲ ತಮಿಳುನಾಡಿನಲ್ಲಿ ಬರ್ತಿದೆ. ಇಲ್ಲಿ 4 ದಿಕ್ಕಿಗೆ 4 ಮಹೇಂದ್ರಗಿರಿಗಳಿದ್ದದ್ದನ್ನು ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಪದೇ ಪದೇ ಉಲ್ಲೇಖನ ಮಾಡ್ತಾರೆ. ಸೊ ಮಹೇಂದ್ರಗಿರಿ, ಹಿಮಾಲಯದ ರೇಂಜ್ ಅಂತೂ ತಮಗೂ ಗೊತ್ತಿದೆ. ವಿಂಧ್ಯ ಪರ್ವತದ ರೇಂಜ್ ಇದೆ. ಕೈಲಾಸ, ಹಿಮಾಲಯದಲ್ಲಿ ಕೈಲಾಸ ಶಿಖರ. ಮುಂದೆ ಮಂದಾರ ಅಂದಾಗ ನಾವು ಪರ್ವತ ಇದ್ರದ್ದು ಯಾವುದು ಸಮುದ್ರದ ಮಂಥನ ನಡೆಯೋ ಕಾಲಕ್ಕೆ ಮಂದಾರ ಪರ್ವತದನ್ನು ತೊಗೊಂಡು ಶೇಷನಾಗ ಹಗ್ಗ ಮಾಡಿ ಕಳೆದಿರ್ತಾರೆ, ಅಲ್ಲಿ ಬರ್ತದೆ. ಈ 5 ಪರ್ವತಗಳದು ಇವಕ್ಕೆ ಪಂಚಪರ್ವತಗಳು ಇದ್ದುಕೊಂಡು ಅಲ್ಲೆಲ್ಲ ಆ ಪರ್ವತದ ಗುಹೆಗಳಲ್ಲಿ ಶೂರವಾನರು ವಾಸಿಸುತ್ತೀಯರು. ಅದನ್ನು ಹೇಳ್ತಾನೆ ನಾವು, ಶೂರವಾನರರು ಕರೆಯಿಸು. ಅಲ್ಲಿ ವಾಸಿಸುವಂತಹ ಶೂರವಾನರರನ್ನು ಕಿಷ್ಕಿಂಧಕ್ಕೆ ಬರಲಿಕ್ಕೆ ಹೇಳಿ ಕಳಿಸು ಅಂತ ಹೇಳಿ ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ. ಸಮುದ್ರ ತೀರದ ಪೂರ್ವದ ಸೂರ್ಯೋದಯ ಪರ್ವತಗಳು, ಪಶ್ಚಿಮದ ಸೂರ್ಯಾಸ್ತಯ ಪರ್ವತಗಳು, ಕಡಲಗಳು, ಪದ್ಮ ಸರೋವರ ಪರ್ವತಗಳಲ್ಲಿಯ ಕಾರ್ಮೋಡಿನಂತಹ ಮತ್ತು ಆನೆಬಲದ ಸುವರ್ಣ ಪ್ರಣಯಕಾರಿ ವಾನರರನ್ನು ಕರೆಯಿಸು. ಇದು ಮತ್ತೊಂದು ಕಡೆಗೆ ಪಶ್ಚಿಮ ಪೂರ್ವ ಸೂರ್ಯಾಸ್ತಯ, ಸೂರ್ಯೋದಯ. ಸೂರ್ಯ ಒಂದು ಕಡೆಗೆ ಹೋಗಿ ಮುಳುಗ್ತಾನೆ, ಒಂದು ಕಡೆಯಿಂದ ಏಳ್ತಾನೆ ಅನ್ನುವಂಥ ಕಲ್ಪನೆ ತ್ರೇತಾಯುಗದಲ್ಲಿ ಇತ್ತು. ಸೊ ಇವತ್ತಿನ ಈ ಕಡೆ ಏನು ಬರ್ತಿದೆಯಲ್ಲ ಅವ್ರದ್ದು ವಿವರಣೆ ನೋಡ್ಬೇಕಾದ್ರೆ ಮುಂದೆ ಬರ್ತಿದೆ. ಈ ಜಪಾನ್ ಏನಿದೆಯಲ್ಲ, ಜಪಾನನ ಸೂರ್ಯೋದಯದ ಆ ಪರ್ವತಗಳಿಂದನೂ ಸೂರ್ಯ ಹುಟ್ಟತಾನೆ ಅನ್ನುವಂಥ ಕಲ್ಪನೆ ಇಲ್ಲಿದೆ. ಇನ್ನು ಎರಡನೇದು ಸೂರ್ಯಾಸ್ತಯ ಎಲ್ಲಿ ಆಗ್ತಿದೆ ಅಂದರೆ ಇವತ್ತಿನದು ಕ್ಯಾಸ್ಪಿಯನ್, ಅಲ್ಲಿ ಪರ್ವತಗಳ ಪ್ರದೇಶ ಏನಿದೆ, ಇರಾನದಲ್ಲಿಯ ಪರ್ವತಗಳ ಪ್ರದೇಶ ಏನಿದೆ ಆ ಪರ್ವತ ಪ್ರದೇಶಗಳಲ್ಲಿ ಇವು ಮುಣುಗ್ತಾನೆ, ಅಲ್ಲಿ ಅಸ್ತನಾಗ್ತಾನೆ ಅನ್ನುವಂಥ ಪರಿಕಲ್ಪನೆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ವಾಲ್ಮೀಕಿ ಮಾಡಿಕೊಂಡಿದ್ದನ್ನು ನೋಡ್ತೀವಿ. ಕಡಲ ತೀರಗಳು ಎಷ್ಟೊಂದು ಸಮುದ್ರ ದಂಡಿಗಳದಾವ. ಆ ಕಡಲ ತೀರಗಳಲ್ಲಿ ಪದ್ಮ ಸರೋವರ, ಸುತ್ತಮುತ್ತಿನ ಅರಣ್ಯ ಪ್ರದೇಶದಲ್ಲಿ, ಪರ್ವತಗಳಲ್ಲಿ ಎಲ್ಲೆಲ್ಲಿ ಈ ಪ್ರಳಯಕಾರಿ ಆನೆಬಲದ ವಾನರರಿದ್ದಾರಲ್ಲ ಅವರೆಲ್ಲರಿಗೂ ಕಿಷ್ಕಿಂಧಕ್ಕೆ ಬರಲು ಹೇಳುವಂಥ ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ.
ಕಾರ್ಮೋಡಿನಂತಹ ಅಂಜನ ಪರ್ವತ, ಮಹಾಶಿಲೆ ಗುಹೆ, ಸುವರ್ಣ ಪರ್ವತ, ಧೂಮ್ರಾ ಪರ್ವತಗಳಲ್ಲಿ ಮೈರೆ ಶೇಂದಿ ಮಧು ಮಸ್ತಿಯಲ್ಲಿ ಲೀನವಿದ್ದ ಅತಿ ವೇಗದಿಂದ ಜಿಗುವ ವಾನರರು, ಹಾರುವ ವಾನರನ್ನು ಕರೆಯಿಸು. ಇಲ್ಲಿ ಮತ್ತೆ ಹೇಳ್ತಾನೆ ಮುಂದುವರೆದು, ಕಾರ್ಮೋಡಿನಂತಹ ಅಂಜನ ಪರ್ವತ, ದೊಡ್ಡ ದೊಡ್ಡ ಪರ್ವತಗಳು ಹೆಂಗೆ ಕಾಣಿಸ್ತಪ್ಪ ಅಂದರೆ ಮಳೆಗಾಲದಲ್ಲಿಯೇ ದೊಡ್ಡ ದೊಡ್ಡ ಮೋಡಗಳಂತೆ ಕಾಣಿಸ್ತಾವ. ಅಂತಹ ಪರ್ವತಗಳಲ್ಲಿ ಇರೋವರು ಆಂಜನೇಯ ಪರ್ವತ ಅಂತ ಇದೆ. ಒಂದು ಮಹಾಶಿಲೆ ಗುಹೆಗಳು. ಇವತ್ತು ನಾವು ಇವು ವರ್ಣನೆ ನೋಡಬೇಕಾದ್ರೆ ಇಲ್ಲಿ ಮಲೇಷಿಯಾ, ಇಂಡೋನೇಷ್ಯಾ ಈ ಕಡೆ ಏನು ಹೋಗ್ತಿಲ್ಲ ನಾವು, ಜಪಾನ್ ಸೈಡ್ ಅದು ಕಡೆಗೆ, ಇಲ್ಲಿ ಅಲ್ಲೆಲ್ಲ ನಡುಗಡ್ಡೆಗಳಲ್ಲಿ ಈ ದೊಡ್ಡ ದೊಡ್ಡ ಶಿಲೆಗಳು ಇದ್ದದ್ದು, ಏಕಶಿಲೆ ಗುಹೆಗಳು, ಏಕಶಿಲೆ ಪರ್ವತಗಳಿದ್ದದ್ದನ್ನು ನಾವು ಕಾಣ್ತೇವೆ. ಅದು ಅಂತಹ ಪರ್ವತಗಳಲ್ಲಿ ವಾಸವಾಗಿರುವಂಥ ಎಲ್ಲ ವಾನರನ್ನು ಪೂರ್ವ ಪಶ್ಚಿಮ ಎಲ್ಲೆಲ್ಲಿ ಮಹಾಪರ್ವತಗಳಿವೆ, ಏಕಶಿಲೆ ಪರ್ವತಗಳಿವೆ, ಗವಿಗಳಿವೆ, ಅಲ್ಲಿ ವಾಸವಾಗಿರುವಂಥ ಎಲ್ಲ ವಾನರನ್ನು ಕಿಷ್ಕಿಂಧಕ್ಕೆ ಬರುವಂತೆ ಹೇಳಿ ಕಳಿಸು ಅಂತ ಹೇಳಿ ಸುಗ್ರೀವನು ಹನುಮಾನನಿಗೆ ಹೇಳ್ತಾನೆ. ಮುಂದುವರೆದು, ಸುಗಂಧವನ ಆಶ್ರಮ ಭೂಮಂಡಳ ಮೂಲೆ ಮೂಲೆಯಲ್ಲಿ ವಾಸಿಸುವ ಎಲ್ಲ ಪ್ರಭೇದ ವಾನರನ್ನು ಕೂಡಿಸುವ ಹನುಮಾನ್. ಅದರಂತೆ ಇನ್ನೂ ಹಲವಾರು ಇವಿವೆ. ಅವುಗಳಲ್ಲಿರುವಂಥದ್ದು ವಾನರರನ್ನು ಮತ್ತು ಅವ್ರನ್ನೆಲ್ಲ ಏನು ಮಾಡಿ ಕಿಷ್ಕಿಂಧಕ್ಕೆ ಬರುವಂತೆ ಎಲ್ಲರಿಗೂ ಹೇಳಿ ಕಳಿಸಪ್ಪ ಅಂಥೇಳಿ ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ. ಮೊದಲು ನನ್ನ ನೇತೃತ್ವದಡಿ ಕೂಡಿಸು ಅತಿ ವೇಗದ ವಾನರ ನಾಯಕರನ್ನು. ಪ್ರಾರಂಭದಾಗ ನೀನು ಮಾಡಪ್ಪ ಅಂದರೆ ಅತಿ ವೇಗದ ನಾಯಕರು ಜಿಯಾವರು, ಹಾರವರು. ನೋಡಿ, ವಾನರರು ಹಾರ್ತಿದ್ರು, ಪಕ್ಷಿಗಳು ಹೆಂಗೆ ಹಾರ್ತಾವಲ್ಲ ಹಂಗೆ 100 ಕಿಲೋಮೀಟರ್ ಗಂಟಲೆ, 100 ಮೈಲುಗಳ ಗಂಟಲೆ ಹಾರುವಂಥ ವಾನರರಿದ್ದರು, ಜೀವಂತ ವಾನರರಿದ್ದರು. ಅಂತಹ ಶೂರರನ್ನು ಮೊದಲು ಕೂಡಿಸುವ, ಅವರು ನನ್ನ ನೇತೃತ್ವದಲ್ಲಿ ಇರಲಿ ಅಂಥೇಳಿ ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ. ಉಳಿದೆಲ್ಲ ವಾನರ ವೀರರ ನೇತೃತ್ವ ವಹಿಸಿ ಉಳಿದ ವಾನರ ವೀರ ಏನು ಬರ್ತಾರಲ್ಲ ಅದರ ನೇತೃತ್ವ ನೀನು ವಹಿಸು ಅಂಥೇಳಿ ಹನುಮಾನನಿಗೆ ಸುಗ್ರೀವ ಹೇಳ್ತಾನೆ. ಮರಣದಂಡನೆ ನೀಡು ಆಜ್ಞೆಯ 10 ದಿನಗಳಲ್ಲಿ ಬಾರದವರಿಗೆ ನೀ ಏನು ಮಾಡುವ, ನನ್ನ ಆಜ್ಞೆಯನ್ನು ತಿಳಿಸಿಬಿಡು ಎಲ್ಲ ದಿಕ್ಕಿಗೆ, ಎಲ್ಲ ವಾನರ ಸೈನ್ಯ ಹೇಳಿಬಿಡು, ಎಲ್ಲೆಲ್ಲಿ ಅದಾರ ಎಲ್ಲರಿಗೂ ಕಿಷ್ಕಿಂಧಕ್ಕೆ ಬರಲಿಕ್ಕೆ ಹೇಳೋ. ಯಾರಾದರೂ ನನ್ನ ಆಜ್ಞೆ ಜಾರಿಯಾಗಿ 10 ದಿನಗಳಲ್ಲಿ ಬರಲಿಲ್ಲ, ಉಲ್ಲಂಘನೆ ಮಾಡಿದೆ ಅಂದರೆ ಅವರಿಗೆ ಮರಣದಂಡನೆ ನೀಡುವ ಅಧಿಕಾರ ನೀನು ಕೊಡ್ತೇನೆ, ಬಿಡಬೇಡ, ಅವನು ಕೊಂದು ಬಿಡು ಅಂತ. ಅದಕ್ಕೆ ಇದನ್ನು ಸುಗ್ರೀವಾಜ್ಞೆ ಅಂತ ಕರೆದು, ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು, ಅದಕ್ಕೆ ಸುಗ್ರೀವಾಜ್ಞೆ ಅಂತ ಕರೀತಾರೆ. ಅದನ್ನು ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ. ಕೂಡಿಸು ಭೂಮಂಡಲದ ಕಪಿ ಸಿಂಹರನ್ನು. ಭೂಮಂಡಲದಲ್ಲಿ ಎಲ್ಲೆಲ್ಲಿ ಕಪಿ ಸಿಂಹರಿದ್ದಾರೆ, ವಾನರ ಸಿಂಹರಿದ್ದಾರೆ, ಅಂಥವ್ರನ್ನೆಲ್ಲ ಕೂಡಿಸು. ಶತಸಹಸ್ರ ಕೋಟಿಗಳಲ್ಲಿ ನನ್ನ ನಿರ್ದೇಶನದಂತೆ, ನಾನು ಏನು ನಿರ್ದೇಶನ ಕೊಡ್ತಾ ಇದ್ದೇನೆ ಹಾಗೆ ಶತಸಹಸ್ರ ಕೋಟಿಗಳಲ್ಲಿ, 100,000 ಕೋಟಿಗಳಲ್ಲಿ, 100,000 ಕೋಟಿಗಳಲ್ಲಿ ಅವರನ್ನು ಕೂಡಿಸು ಅಂತ ಸುಗ್ರೀವ ಹನುಮಾನನಿಗೆ ಹೇಳ್ತಾನೆ. ಕೇಳಿ ಸುಗ್ರೀವನ ಆದೇಶ ಅಂಜನಿ ಪುತ್ರ ಎಲ್ಲ ದೇಶಗಳಿಗೂ ಕಳಿಸಿದ ವಾನರ ಸೈನ್ಯ ಕೂಡಿಸಲು. ಇಷ್ಟೇನ ಸುಗ್ರೀವನಿಂದ ಆಜ್ಞೆ ಕೇಳ್ತಾನೆ. ತಕ್ಷಣ ಇವು ಕಾರ್ಯನಿರತನಾಗಿ ತನ್ನ ದೂತರನ್ನು, ಮೆಸೇಜರ್ಸ್ಗಳನ್ನು ಎಲ್ಲ ದಿಕ್ಕಿಗೂ ಈ ಸುಗ್ರೀವನ ಆಜ್ಞೆಯನ್ನು ತಿಳಿಸಲಿಕ್ಕೆ ಕಳಿಸಿಕೊಟ್ಬಿಡ್ತಾನೆ. ಕ್ಷಣಾರ್ಧದಲ್ಲಿ ಚದುರಿದರು ವಾನರ ವೀರರು. ನೆಗೆದಾಗ ಆಕಾಶದತ್ತ ತುಂಬಿದ ಹಕ್ಕಿಗಳ ಸಾಲು ಅಂತಕೊಂಡು ಅಲ್ಲೇ ನಿಂತಿದ್ದು, ಯಾರಿಗೆ ಆದೇಶ ಕೊಟ್ಟಲ್ಲ ಹನುಮಾನ, ಒಮ್ಮೆಲೆ ಆಕಾಶಕ್ಕೆ ಜಿಗಿದು ಬಿಡ್ತಾರೆ. ಆಕಾಶ ಹೆಂಗೆ ಕಾಣ್ತದೆ ಅಂದರೆ ತುಂಬಿದ ಹಕ್ಕಿಯಂತೆ, ಹಕ್ಕಿ ಸಾಲು ಗುಂಪುಗಳಾಗಿ ಹಾರಾಡ್ತಿರ್ತಾವಲ್ಲ ಹಕ್ಕಿ, ಹಂಗೆ ಇಡೀ ಆಕಾಶ ತುಂಬ ಎಲ್ಲ ಹಾರುವ ವಾನರರೇ ಕಾಣಿಸ್ಕೊಳ್ತಾರೆ. ತಲುಪಿ ಕಡಲ, ಪರ್ವತ, ಗುಹೆ, ದ್ವೀಪ, ಸರೋವರಗಳನ್ನು ಇವನ್ನೆಲ್ಲ ತಲುಪಿ ಕರೆತಂದರು ವಾನರ ಸೇನೆ ರಾಮನ ಸೇವೆಗೆ. ಹೋಗಿ ತಕ್ಷಣ ಹಾರಿ ಹೋಗಿ ಎಲ್ಲರಿಗೂ ಸುದ್ದಿ ಮುಟ್ಟಿಸಿ ಆಜ್ಞೆಯನ್ನು ಹೇಳಿ, ಆಜ್ಞೆಯನ್ನು ಮುಟ್ಟಿಸಿ ಅವರೆಲ್ಲರೂ ಇವರೇನು ಮಾಡ್ತಾರೆ, ಕಿಷ್ಕಿಂಧಕ್ಕೆ ಕರೆದುಕೊಂಡು ಬರ್ತಾರೆ. ರಾಮನ ಸೇವೆಗಾಗಿ ಕಿಷ್ಕಿಂಧಕ್ಕೆ ಕರ್ಕೊಂಡು ಬರ್ತಾರೆ. 30 ಕೋಟಿ ಪ್ಲವಂಗಾನರರು ಬಂದರು.
ಈ ಹಾರುವಂಥ ವಾನರರಲ್ಲಿ ಒಂದು ಪ್ರಭೇದ, ಅವರು ಹಾರ್ತಿದ್ರು, ಹಕ್ಕಿ ಹೆಂಗೆ ಹಾರ್ತಾವಲ್ಲ ಹಂಗೆ ಹಾರ್ತಿದ್ರು. ಅಂಥವ್ರದ್ದು ಎಷ್ಟು ಸೈನ್ಯ ಇತ್ತಂದರೆ ಸಹಸ್ರಕೋಟಿ ಸಿಂಹ ವರ್ಣ 30 ಕೋಟಿ ಅಂಥವ್ರಿದ್ರು. ರಾಮನ ಬಳಿ ಅಂಜನ ಪರ್ವತದಿಂದ ಬಂದರವರು. ಸಹಸ್ರಕೋಟಿ ಸಿಂಹ ವರ್ಣ ವಾನರರು ಬಂದರು. ಸಿಂಹ ನೋಡೋಕೆ ಸಿಂಹನ ಗತಿ ಕಾಣಿಸ್ತಿದ್ರು, ಸಿಂಹ ವರ್ಣದ ಗತಿ ಇದ್ದರು, ಬಣ್ಣದ ಹಂಗೆ ಕಾಣಿಸ್ತಿದ್ರು. ಅಂಥವರು ಸಹಸ್ರಕೋಟಿಯಲ್ಲಿ ಬಂದರು. ರಾಮನ ಬಳಿ ಕೈಲಾಸ ಪರ್ವತದಿಂದ, ಇವರು ಕೈಲಾಸ ಪರ್ವತದಿಂದ ಬರ್ತಾರೆ, ಸಿಂಹ ವರ್ಣದ ಜನ. ಮುಂದೆ ಹಾರುವಂಥ ಇವರೇನು ವಾನರದಲ್ಲ, 30 ಕೋಟಿ ಅವರು ಅಂಜನ ಪರ್ವತದಿಂದ ಬರ್ತಾರೆ. ಹಣ್ಣು ಗೆಡ್ಡೆ ತಿನ್ನುವ ಸಹಸ್ರ ಕೋಟಿ ವಾನರರು ಬಂದರು ಹಿಮಾಲಯ ಪರ್ವತಗಳಿಂದ. ಹಿಮಾಲಯ ಪರ್ವತದಲ್ಲಿ ಇರುವಂಥ ಜನ ಇವರು ಯಾರಪ್ಪ ವಾನರರಂದ್ರೆ ಈ ಹಣ್ಣು ಗಡ್ಡೆಗಳನ್ನು ತಿಂದು ಬದುಕುವಂಥ ಜನ. ಅವರು ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ಬರ್ತಾರೆ ಕಿಷ್ಕಿಂಧಕ್ಕೆ. ಮಂಗಳ ಗ್ರಹ ವರ್ಣ ನೋಡ್ರಿ, ಮಂಗಳ ಗ್ರಹದ ವರ್ಣ ಹೇಳ್ತಾರೆ, ಹೆಂಗೆ ಕೆಂಪ ಕಾಣಿಸ್ತಿದಲ್ಲ ಅಂಥ ಬಣ್ಣದು ವಾನರರು. ಮಂಗಳ ಗ್ರಹ ವರ್ಣ ಭೀಮಬಲ ಅಂದ್ರೆ ಭೀಮಸೇನ ಅಲ್ಲಿ ದೈತ್ಯ ಬಲದದು. ಭೀಮ್ ಅನ್ನೋದು ಹೆಸರು ಅದರಿಂದ ಬಂದದ್ದು. ಭೀಮಬಲದ ದೈತ ವಾನರರು ಬಂದರು. ಕೋಟಿ ಸಹಸ್ರದಲ್ಲಿ ಕುದಿಯುವ ವಿಂಧ್ಯಗಳಿಂದ 1 ಕೆಲವೊಂದು ಪರ್ವತಗಳಿದೆಲ್ಲ ಕುದಿಯುವ ಅಂದರೆ ವಾಲ್ಕ್ಯಾನೋಸ್ ಅಂತ ಹೇಳ್ತೀನಿ, ಜ್ವಾಲಾಮುಖಿ ಪರ್ವತಗಳಿಂದ. ಜ್ವಾಲಾಮುಖಿ ಪ್ರದೇಶ ಪರ್ವತಗಳು ಯಾವುದಂದ್ರೆ ಈಗಿನ ಜಪಾನನ ಆ ಕಡೆಯಿಂದ ಅಂಥ ಪರ್ವತಗಳಿಂದನೂ ಇಲ್ಲಿ ವಾನರ ವೀರರು ಬರ್ತಾರೆ. ಅಗಣಿತ ಸಂಖ್ಯೆಯಲ್ಲಿ ವಾನರರು ಬಂದರು. ಅಲ್ಲಿಂದ ಅಗಣಿತ ಲೆಕ್ಕಕ್ಕೆ ಬಾರದಷ್ಟು ವಾನರರು ಬಂದರು. ಕ್ಷೀರಜಲ ಸಮುದ್ರ, ತಮುಲ ವೃಕ್ಷ, ತೆಂಗು ವೃಕ್ಷ, ವನಗಳಿಂದ ಜಿಗಿಯುವ ಹಾರುತ್ತಾ ಬರುವ ವಾನರರ ಸೇನೆ ಮಧ್ಯೆ ದಿವಾಕರನು ಮುಳುಗಿ ಹೋದನು. ಇದೇ ಸಂದರ್ಭದಲ್ಲಿ ಕ್ಷೀರಜಲ ಸಮುದ್ರ, ಹಾಲಿನ ಸಮುದ್ರ ಅಂತೇಳಿ ಬಿಳಿ ಬಣ್ಣದ ಇದ್ರ ಸಮುದ್ರ. ತಮುಲ ವೃಕ್ಷ, ಎಲ್ಲಿ ತಮುಲ ವೃಕ್ಷ ಹೆಚ್ಚು ಗುಡ್ಡಗಾಡುಗಳನ್ನು ಹೊಂದಿದೆ ಅಂಥ ಪರ್ವತಗಳಿಂದ, ತೆಂಗು ವೃಕ್ಷ ಅಂದರೆ ಇದೆಲ್ಲ ಕೊಂಕಣ ಬರ್ತಾವೆ, ಅಲ್ಲಿರುವಂಥ ಪರ್ವತ ಪ್ರದೇಶಗಳಿಂದ ಎಲ್ಲ ವಾನರರು ಜಿಗಿಯುತ್ತಾ ಹಾರುತ್ತಾ ಬಂದರು. ಇದೇ ಎಲ್ಲರೂ ಕೂಡ್ತಾ ಇದ್ದರು ಎಲ್ಲೇ ಕಿಷ್ಕಿಂಧ ಭೂಮಿಯಲ್ಲಿ. ಅದೇ ಸಮಯದಲ್ಲಿ ಸೂರ್ಯಾಸ್ತಯ ಆಯಿತು. ತಮ್ಮ ಬಳಿ ಬಂದರು. ಜಿಗಿಯುತ್ತಾ ಹಾರುವ ವಾನರರ ಸೇನೆ ಮಧ್ಯೆ ದಿವಾಕರನು ಮುಳುಗಿ ಹೋದ. ಬರುವಾಗ ವಾನರರು ತಮ್ಮ ಬಳಿ ತಂದರು ಹಿಮಾಲಯ ಗಿಡಮೂಲಿಕೆ, ಮನ್ಮೋಹನಕ ಗೆಡ್ಡೆ ಮತ್ತು ಹಣ್ಣು. ನೋಡ್ರಿ, ಆ ವಾನರರು ಇಲ್ಲಿಂದ ಬಂದಿರಲ್ಲ, ಬರೋ ಕಾಲಕ್ಕೆ ತಮ್ಮ ಪ್ರದೇಶದಲ್ಲಿ ಇರುವಂಥ ಹಣ್ಣು ಗಡ್ಡೆಗಳನ್ನು ತೊಗೊಂಡು ಬಂದಿದ್ರು. ಗಿಡಮೂಲಿಕೆಗಳನ್ನು ತೊಗೊಂಡ್ಬಂದಿದ್ರು. ಗಿಡಮೂಲಿಕೆ ಯಾತಕ್ಕಂದ್ರೆ ಜೀವ ಉಳಿಸ್ಲಿಕ್ಕೆ ಔಷಧವು. ಗಿಡಮೂಲಿಕೆ ಅಂದರೆ ಔಷಧ. ಯುದ್ಧದಲ್ಲಿ ಪೆಟ್ಟು ಹತ್ತಿರ್ತದೆ, ಗಾಯ ಆಗಿರ್ತದೆ, ಅದನ್ನಾಯಿತು ಜೀವರಕ್ಷಕ ಇರಬೇಕು. ಇಂಥ ಗಿಡಮೂಲಿಕೆಗಳನ್ನು ಮತ್ತು ಹಣ್ಣು ಹಂಪಲುಗಳನ್ನು ಸಹಿತ ಅವರು ತಂದಿರ್ತಾರೆ. ಮನ ಮೆಚ್ಚಿಸಲು ಸುಗ್ರೀವನ ತಂದರು ಗಿಡಮೂಲಿಕೆ, ಗೆಡ್ಡೆ, ಹಣ್ಣು, ವಿಭಿನ್ನ ಸುಂದರ ಸುಗಂಧ ಪರಿಮಳ ಹೂಗಳನ್ನು. ಇನ್ನು ಸುಗ್ರೀವನ ಆಜ್ಞೆ ಆಗೈತಿ, ಸುಗ್ರೀವನಿಗೆ ಕಾಣಿಕೆ ತರಬೇಕಲ್ಲ. ಕಾಣಿಕೆ ತರೋ ಕಾಲಕ್ಕೂ ಯಾವ ರೂಪದಲ್ಲಿ ತಂದ್ರದ ಗಿಡಮೂಲಿಕೆ, ಹಣ್ಣು, ಹಂಪಲ, ಸುಗಂಧ ಹೂವು, ಇವೆಲ್ಲ ವಿವಿಧ ರೂಪದಲ್ಲಿ ಕಾಣಿಕೆಯನ್ನು ತಂದ ಸುಗ್ರೀವನ ಮುಂದೆ ಇಡ್ತಾರೆ. ಲಕ್ಷ್ಮಣ ಸುಗ್ರೀವನ ಬಳಿ ಇದ್ದಾಗಲೇ ವಾನರ ಸೇನೆ ಬಂದಿಳಿಯಿತು ಕಿಷ್ಕಿಂಧಕ್ಕೆ. ಇನ್ನೂ ಲಕ್ಷ್ಮಣ ಮತ್ತು ಸುಗ್ರೀವನ ನಡುವೆ ಸಂವಾದ ಮುಗಿದಿರ್ತದೆ. ಅವರು ಅಲ್ಲೇ ಇರ್ತಾರೆ. ಇನ್ನೂ ಅವ್ರದ್ದು ಮುಗಿದಿಲ್ಲ. ಅದೇ ತಕ್ಷಣ ಹನುಮನಿಗೆ ಆದೇಶ ಕೊಟ್ಟ ತಕ್ಷಣ ಇವರೆಲ್ಲರೂ ಅಲ್ಲಿ ಕೂಡ್ತಾರೆ. ಇನ್ನೂ ಅವರಲ್ಲೇ ನಿಂತಿರ್ತಾರೆ. ಅವ್ರು ನಿಂತ ಸ್ಥಳದಲ್ಲಿಯೇ ಇವರೆಲ್ಲರೂ ಕೂಡ್ತಾರೆ. ಸುಗ್ರೀವನ ಬಳಿ ಇದ್ದಾಗಲೇ ವಾನರ ಸೇನೆ ಬಂದಿಳಿಯಿತು ಕಿಷ್ಕಿಂಧಕ್ಕೆ. ಎಲ್ಲ ದಿಕ್ಕುಗಳಿಂದ ವಾನರ ವೀರರು ಕರೆತಂದರು. ನುಡಿದರು ಸುಗ್ರೀವನಿಗೆ ನಾಯಕ ವೀರರು. ಏನು ಎಲ್ಲ ಕಡೆಯಿಂದ ಏನು ಸೈನ್ಯ ತೊಗೊಂಬಂದಿರ್ತಾರಲ್ಲ ನಾಯಕರು, ಯಾರು ವಾನರ ನಾಯಕರು, ಅವರು ಸುಗ್ರೀವನಿಗೆ ಹೇಳ್ತಾರೆ. ಕೇಳಿ ಸುಗ್ರೀವನ ನುಡಿ ಸಂತೋಷಪಟ್ಟ. ಪಡೆದನು ಕಾಣಿಕೆಗಳನ್ನು ಸುಗ್ರೀವ. ಅವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಸಂತೋಷ ಆಗ್ತಿದೆ. ಅವರು ತಂದಂಥ ಕಾಣಿಕೆಗಳನ್ನು ಸುಗ್ರೀವ ಸ್ವೀಕರಿಸ್ತಾನೆ.
ಉಪಹಾರ ಕಾಣಿಕೆಗಳನ್ನು ಸಲ್ಲಿಸಿ ಸುಗ್ರೀವನಿಗೆ ವಿಸರ್ಜಿಸಿದರು ಬೇರೆ ಬೇರೆ ಕಡೆಗಳಿಂದ ಬಂದ ವಾನರರು. ಅಲ್ಲಿ ಬಂದು ಅವನಿಗೆ ಹಜರಿ ಕೊಡ್ತಾರೆ, ತಮ್ಮ ಕಾಣಿಕೆಗಳನ್ನು ಒಪ್ಪಿಸ್ತಾರೆ. ಅಲ್ಲಿಂದ ಮತ್ತು ಅವರು ತೆರವು ಮಾಡಿ ಬೇರೆ ಬೇರೆ ಕಡೆಗೆ, ಅಂದರೆ ಅಲ್ಲೇ ಮತ್ತು ಒಂದು ಕಡೆ ಕೂಡಬೇಕಲ್ಲ, ಒಂದೇ ಕಡೆ ನಿಲ್ಲಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಅಲ್ಲೆಲ್ಲೇ ಪ್ರದೇಶಗಳಿಗೆ ಅವರಿಗೆ ವ್ಯವಸ್ಥೆ ಮಾಡಿದಂಥ ಪ್ರದೇಶಗಳಿಗೆ ತೆರಳುತ್ತಾರೆ. ಸಂತೋಷಪಟ್ಟ ಸುಗ್ರೀವ ತನ್ನ ಮತ್ತು ರಾಮನ ಕಾರ್ಯ ನೆರವೇರಿಸಲು ಕರೆಯ ಮೇರೆಗೆ ಬಂದ ವಾನರ ದಂಡು ನೋಡಿ, ತನ್ನ ಒಂದು ಕರೆ ಮೇರೆಗೆ ಎಲ್ಲ ದಿಕ್ಕಿನಿಂದ ವಾನರ ದಂಡ ಏನು ಬಂದಿರ್ತಲ್ಲ, ವಾನರ ವೀರರ ದಂಡ ಏನು ಬಂದಿರ್ತದೆ ಅದನ್ನು ನೋಡ್ಕೊಂಡು ಅವನಿಗೆ ಸಂತೋಷ ಆಗ್ತಿದೆ. ನೋಡಿ ಸಬಲ ವಾನರ ದಂಡು ಲಕ್ಷ್ಮಣ ಸಂತೋಷದ ಸುಗ್ರೀವನಿಗೆ ಕೋರಿದ ಕಿಷ್ಕಿಂದ ತೊರೆಯೋನವೇ. ಅಲ್ಲೇ ಲಕ್ಷ್ಮಣ ಇದ್ದಾಗನೇ ಅವರೆಲ್ಲರೂ ಬಂದಿರ್ತಾರೆ, ನೋಡಿ ಭಾಳ ಸಂತೋಷ ಅನಿಸ್ತಿದೆ. ಸಾಕಷ್ಟು ಅಗಣಿತ ಸಂಖ್ಯೆಯಲ್ಲಿ, ಲೆಕ್ಕಕ್ಕೆ ಬಾರದಷ್ಟು ಸಂಖ್ಯೆಯಲ್ಲಿ ವಾನರ ಸೈನ್ಯ ಜಮಾ ಆಗುತ್ತಾ ಇರೋದನ್ನು ಲಕ್ಷ್ಮಣ ನೋಡಿ ಅವನಿಗೆ ಸಂತೋಷ ಆಗ್ತಿದೆ. ಆವಾಗ ಅವನು ಹೇಳ್ತಾನೆ, ರಾಮನತ್ತ ಹೋಗೋಣವೇ, ಕಿಷ್ಕಿಂದ ತೊರೆದು ರಾಮನತ್ತ ಹೋಗೋಣವೇ ಅಂತೇಳಿ ಲಕ್ಷ್ಮಣ ಸುಗ್ರೀವನನ್ನು ಕೇಳ್ತಾನೆ. ಕೇಳಿ ಲಕ್ಷ್ಮಣ ನುಡಿ ಮೆಚ್ಚುಗಿದೆ ಸುಗ್ರೀವ ಪ್ರತಿ ನುಡಿದ. ಲಕ್ಷ್ಮಣನ ಮಾತು ಕೇಳ್ಕೊಂಡವನ ಅದಕ್ಕೆ ಸುಗ್ರೀವ ಹೇಳ್ತಾನೆ, ಹಾಗೇ ಆಗಲಿ, ನಿಮ್ಮ ನೇತೃತ್ವದಲ್ಲಿ ಎಲ್ಲರೂ ಹೋಗೋಣ. ಹಾಗಾಗಲಿಪ್ಪ, ರಾಮನ ಭೇಟಿ ಹಾಕ ನಿನ್ನ ನೇತೃತ್ವದಲ್ಲಿ ಹೋಗೋಣ ಅಂತ ಸುಗ್ರೀವ ಹೇಳ್ತಾನೆ. ತಾರಾ ವಾ ನಾರಿಯರಿಗೆ ವಿದಾಯ ಹೇಳಿ, ತಾರಾ ಮತ್ತು ಅಲ್ಲಿ ನೆರೆದಂಥ ವಾನರ ನಾರಿಯರಿಗೆ ವಿದಾಯ ಹೇಳಿ ಸುಗ್ರೀವ ನಡೆದ. ಲಕ್ಷ್ಮಣನ ನುಡಿಗೆ ಲಕ್ಷ್ಮಣ ಕರೆ ಕೇಳ್ಕೊಂಡ. ಎಲ್ಲರೂ ಏನು ಮಾಡ್ತಾರೋ ಅಲ್ಲಿ ಹೆಣ್ಮಕ್ಕಳನ್ನು ಕಿಷ್ಕಿಂದಲ್ಲಿ ಬಿಟ್ಕೊಂಡು ತಾವು ರಾಮನಿಗೆ ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಇನ್ನು ಮುಂದೆ ಮತ್ತೇನು ಘಟನೆಗಳಾಗ್ತವೆ, ಏನು ಸಂವಾದ ನಡೀತಿದೆ, ಯಾವ ವಿಚಾರಗಳು ಬರ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.